ವಿರಾಮದ ನಂತರ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನು ಕಡೆಯ ರಾಶಿಗಳಾದ ಧನಸ್ಸು, ಮಕರ, ಕುಂಭ, ಮೀನ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ಧನುಸ್ಸು ರಾಶಿ ಗಮನಿಸ್ತಾ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಲಾಭ ತುಂಬ ಚೆನ್ನಾಗಿದೆ. ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು ಒಂದು, ವಿದೇಶ ವಹಿವಾಟಿನ ಲಾಭ, ಉತ್ತಮವಾದ ಸುದ್ದಿ ಕೇಳ್ತಕ್ಕಂಥದ್ದು, ಅಂದರೆ ಒಳ್ಳೆಯ ಸುದ್ದಿಯನ್ನು ಕೇಳಿ ಸಂತೋಷ ಪಡ್ತಕ್ಕಂಥ ಸಾಧ್ಯತೆ, ಇದೆಲ್ಲವೂ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾಗಿದೆ. ಹೆಚ್ಚಿನ ಒಳ್ಳೆಯ ಶುಭ ಫಲವನ್ನು ಕೇಳ್ತಕ್ಕಂಥ, ಶುಭ ಫಲ ಕಾಣ್ತಕ್ಕಂಥ, ಅನುಭವಿಸ್ತಕ್ಕಂಥ ಲಕ್ಷಣ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪ, ವ್ಯವಹಾರಗಳದಷ್ಟೇ ಸಣ್ಣ ಪುಟ್ಟ ಮನಸ್ತಾಪಗಳು, ಅದನ್ನು ತೊಂದರೆ ಇಲ್ಲ, ಗಾಬರಿ ಮಾಡ್ಕೋಬೇಡಿ. ಧನುಸ್ಸು ರಾಶಿಯವರಿಗೆ ವಾರದ ಆದಿ ಮೊದಲ 3 ದಿನ ತುಂಬ ಚೆನ್ನಾಗಿದೆ. ಇನ್ನು ನಂತರ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ತೊಡಕು ಶುರುವಾಗುತ್ತೆ. ನಷ್ಟ ಅನುಭವಿಸ್ತೀರಾ, ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ, ಇದೆಲ್ಲ ಸಣ್ಣ ಪುಟ್ಟ ಕಿರಿಕಿರಿ ಶುರುವಾಗ್ತಾ ಹೋಗುತ್ತೆ. ಸ್ಟಾರ್ಟಲ್ಲಿದ್ದಂತಹ ವಾರದ ಆದಿಯಲ್ಲಿದ್ದಂತಹ ಒಂದು ಉತ್ಸಾಹ, ಹುಮ್ಮಸ್ಸು, ಆ ಶುಭ ಕೊನೆ ಸ್ವಲ್ಪ ಕ್ಷೀಣವಾಗ್ತಾ ಹೋಗುತ್ತೆ. ಅದರ ಬಗ್ಗೆ ಗಮನಿಸಿ. ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಬರ್ತಕ್ಕಂತಹ ಸಾಧ್ಯತೆ, ಯಾಕಂದರೆ ಕರ್ಮಾಧಿಪತಿ ಬುಧ ಅಷ್ಟಮಕ್ಕೆ ಹೋಗಿ ಮಾಂದಿ ಜೊತೆ ಸೇರ್ಕೊಂಡ್ಬಿಡ್ತಾನೆ. ಅಷ್ಟಮದಲ್ಲೇ ಇದಾನೆ ವಸ್ತುತಃ. ಹೀಗಾಗಿ ಪ್ರೆಷರ್ ಜಾಸ್ತಿ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸೋಲು ಉಂಟಾಗೋದು, ಈ ಥರದ್ದೆಲ್ಲ ಸ್ವಲ್ಪ ತೊಡಕು, ಮನಸ್ತಾಪ, ಅವಮಾನ, ಈ ಥರದ್ದೆಲ್ಲ ಇದೆ. ಇದಕ್ಕೇನಪ್ಪ ಪರಿಹಾರ? ಮುಖ್ಯವಾಗಿ ನೀವು ವಾರದ ಅಂತ್ಯದಲ್ಲಿ ಗುರುವಾರದಿಂದ ಸ್ವಲ್ಪ ಎಚ್ಚರ ವಹಿಸಬೇಕು. ಜೊತೆಗೆ ಆರೋಗ್ಯ ಬಾಧೆ ಉಂಟು ಮಾಡುತ್ತೆ. ಕಾರಣ ಮಾಂದಿ ಈ ಅಷ್ಟಮದಲ್ಲಿ ಸೇರಿದಾಗ. ಈ ಕಾರಣದಿಂದಾಗಿ ಒಂದು ಔಷಧಿ ದಾನ ಮಾಡಿ ಯಾರಾದರೂ ಆತ್ಮೀಯರಿಗೆ, ಮತ್ತು ಅಷ್ಟೇ ಅಲ್ಲ, ನೀವು ತಪಾಸಣೆ ಮಾಡಿಸ್ಕೊಳ್ಳಿ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಕಿರಿಕಿರಿ, ಕಾರಣ ಮಾಂದಿ ಆ ಕರ್ಮಸ್ಥಾನದಲ್ಲಿರೋ ಕಾರಣದಿಂದಾಗಿ ಕೆಲಸದಲ್ಲಿ ತೊಡಕುಗಳು ಉಂಟಾಗುತ್ತೆ, ವಿಘ್ನಗಳು ಬರುತ್ತೆ, ಮಾಡಬೇಕಾದ ಕೆಲಸಗಳು ಪೂರ್ಣವಾಗೋದಿಲ್ಲ. ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಕಸಿವಿಸಿ ಉಂಟಾಗ್ತಕ್ಕಂಥದ್ದು, ಪರಸ್ಪರ ಸಹೋದ್ಯೋಗಗಳಲ್ಲಿ ಮನಸ್ತಾಪಗಳು ಏರ್ಪಾಡಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಆದರೆ ಚಂದ್ರ ಹಾಗೂ ಕುಜ ಚೆನ್ನಾಗಿದ್ದಾರೆ. ಹೀಗಾಗಿ ಭೂ ವ್ಯವಹಾರಗಳಾಗಬಹುದು ಅಥವಾ ವಾಹನ ಇತ್ಯಾದಿ, ಆ ರೀತಿಯ ಒಂದು ಫಲ ಖಂಡಿತ ಇದೆ. ಆ ರೀತಿಯ ಒಂದು ಸುಖವನ್ನು, ಆ ರೀತಿಯ ಒಂದು ಶುಭವನ್ನು ಖಂಡಿತ ನೀವು ಅನುಭವಿಸ್ತೀರ, ಅದರಲ್ಲಿ ಏನು ಸಂಶಯ ಇಲ್ಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗೋದು, ಶತ್ರುಗಳಲ್ಲಿ ಸ್ವಲ್ಪ ಮನಸ್ತಾಪ, ಶತ್ರುಗಳ ಭಯ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಚೇತರಿಕೆ ಆಗ್ತಾ ಹೋಗುತ್ತೆ, ಅನುಕೂಲವಾಗ್ತಾ ಹೋಗುತ್ತೆ. ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ, ಸ್ತ್ರೀಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ತೊಡಕು ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ ವಾರದ ಅಂತ್ಯ ಭಾಗದಲ್ಲಿ ಮಕರ ರಾಶಿಯವರಿಗೆ. ಪರಿಹಾರ ಏನಪ್ಪ ಅಂದರೆ, ಒಂಥರ ಇಡೀ ವಾರ ಸ್ವಲ್ಪ ನೀವು ಎಚ್ಚರವಾಗಿರಬೇಕು. ವಿಷ್ಣು ಸನ್ನಿಧಾನಕ್ಕೆ ಫಲ ಸಮರ್ಪಣೆ ಮಾಡಿ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಧೈರ್ಯ ಸಾಹಸಗಳ ದಿನ. ಯಾಕೆಂದರೆ ಚಂದ್ರ ಶಶಿಮಂಗಳ ಯೋಗ ತೃತೀಯದಲ್ಲಿದ್ದಾಗ ಉತ್ಸಾಹ ಜಾಸ್ತಿ ಇರ್ತದೆ. ಯಾವುದು ಕೆಲಸ ಮಾಡ್ತೀನಿ, ಯಾವುದು ಕೆಲಸವನ್ನು ಮುಗಿಸ್ತೀನಿ ಅಂತಕ್ಕಂಥ ಒಂದು ಉತ್ಸಾಹ ಹಾಗೆ ಕಾಪಾಡ್ಕೋಬೇಕು. ಅದನ್ನು ಸೇವಕರಿಂದ ಹೆಚ್ಚಿನ ಸಹಾಯ ಸಿಗುತ್ತೆ. ಯಾರಿಗೋರಿಗೇನೋ ಕೆಲಸ ಹೇಳಿದ್ರೆ ಆಯಿತು, ಬೇಗ ಮಾಡಿ ಮುಗಿಸ್ತಕ್ಕಂಥದ್ದು, ನಿಮಗೆ ಸ್ವಲ್ಪ ಸಮಾಧಾನ ಮಾಡ್ತಕ್ಕಂಥ ಕೆಲಸಗಳೆಲ್ಲ ನೆರವೇರುತ್ತೆ. ವಾರದ ಆದಿ ತುಂಬ ಚೆನ್ನಾಗಿದೆ. ಜೊತೆಗೆ ಕೆಲಸದಲ್ಲಿ ವಿಶೇಷವಾದ ಒಂದು ಸ್ಥಾನಮಾನ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಕಾಣ್ತೀರಾ ವಾರದ ಆದಿಯಲ್ಲಿ. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ ಬರತಕ್ಕಂಥದ್ದು ಇದೆ, ಒಂದು ತೊಡಕು ಇದೆ, ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಾನಸಿಕವಾಗಿ ಕುಗ್ಗುತ್ತೀರಾ. ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ ಬರುತ್ತೆ, ಸಾಲಬಾಧೆ ಬರುತ್ತೆ, ಶತ್ರುಗಳ ಕಾಟ, ಭಯ, ಸ್ತ್ರೀಯರು ಸ್ವಲ್ಪ ಎಚ್ಚರವಾಗಿರಬೇಕು. ಚಂದ್ರ ರವಿ ಜೊತೆ ಕ್ಷೀಣವಾದಾಗ ಮಾನಸಿಕವಾಗಿ ದುರ್ಬಲತೆ ಬರುತ್ತೆ. ಪಂಚಮಾಧಿಪತಿ ಮಾಂದಿ ಜೊತೆಗೆ ಸೇರಿದಾಗ ಮನಸ್ಸು ಕೆಟ್ಟು ಹೋಗುತ್ತೆ. ಇಲ್ಲ ಸಲ್ಲದ ಆರೋಪಗಳು ಬರ್ತಕ್ಕಂಥದ್ದು, ಆರೋಪ ಹೊರಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಗುತ್ತೆ. ಸ್ವಲ್ಪ ಹುಷಾರು. ಪರಿಹಾರ ಏನಪ್ಪ ಅಂದರೆ, ವಾರದ ಆದಿಯಲ್ಲಿ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನೀವು ವಾರದ ಅಂತ್ಯದಲ್ಲಿ ದುರ್ಗಾ ಸನ್ನಿಧಾನಕ್ಕೆ ನೀವು ಕೂಡ ಅಕ್ಕಿ ಮತ್ತು ಹೆಸರು ಕಾಳು ದಾನ. ಚಂದ್ರ ಬುಧರೇ ಈ ವಾರದಲ್ಲಿ ಸ್ವಲ್ಪ ವೀಕ್ ಅನ್ನಿಸ್ತಾ ಇರೋದು. ಈ ಕಾರಣದಿಂದಾಗಿ ಎಲ್ಲ ರಾಶಿಯವರು ಇದನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಎಲ್ಲ ರಾಶಿಯವರು ದುರ್ಗಾ ಸನ್ನಿಧಾನಕ್ಕೆ ಅಥವಾ ಈಶ್ವರ ಸನ್ನಿಧಾನಕ್ಕೆ ಅಕ್ಕಿ ಹೆಸರು ಕಾಳು ದಾನ ಮಾಡಿ. ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ಧನಲಾಭ ಚೆನ್ನಾಗಿದೆ, ಕುಟುಂಬದಲ್ಲಿ ಸೌಕರ್ಯ ಚೆನ್ನಾಗಿರ್ತದೆ. ವಾಕ್ಸ್ಥಾನ ಅಲ್ವಾ, ಒಳ್ಳೆ ಕುಟುಂಬದಲ್ಲಿ ಒಳ್ಳೆ ಮಾತಾಡಿ ಕೆಲಸ ಸಾಧನೆ ಮಾಡೋದು, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ಇದೆಲ್ಲವೂ ಇದೆ. ನಷ್ಟವೂ ಇಲ್ಲ ಅಂತಲ್ಲ. ನಾವು ಅಷ್ಟಮದಲ್ಲಿ ಮಾಂದಿದ್ರೆ ವಸ್ತು ನಷ್ಟ ಆಗುತ್ತೆ. ಇಷ್ಟವಾದ ವಸ್ತು ಯಾವುದು ಮುಖ್ಯವಾದದ್ದು ಅದೇ ಮಿಸ್ಪ್ಲೇಸ್ ಆಗಿಬಿಡುತ್ತೆ. ಅದನ್ನು ಹುಡುಕೋಷ್ಟರಲ್ಲಿ ಸಮಯ ವ್ಯರ್ಥ ಆಗುತ್ತೆ. ಹೀಗೆ ಸ್ವಲ್ಪ ಪ್ರೆಷರು ಇದೆ. ಕೆಲಸದಲ್ಲೂ ಅಷ್ಟೇ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ. ಎಷ್ಟು ಸೌಖ್ಯ ಎಷ್ಟಿದೆಯೋ ಅಷ್ಟೇ ತೊಡಕುಗಳು ಇದ್ದಾವೆ, ಹುಷಾರು. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಮಕ್ಕಳಿಂದ ಸ್ವಲ್ಪ ಮನಸ್ತಾಪ ಬರುತ್ತೆ, ಬುದ್ಧಿಯ ಬಲ ಹೊರಟು ಹೋಗುತ್ತೆ, ಆಲೋಚನಾ ಶಕ್ತಿ ಕಳ್ಕೊಂಡು ಬಿಡ್ತೀರಾ. ತಪ್ಪಾಗಿ ಆಲೋಚನೆ ಮಾಡೋದು ಅಥವಾ ತಪ್ಪು ನಿರ್ಣಯ ತೊಗೊಂಡ್ಬಿಡೋದು, ಇನ್ಯಾವುದಕ್ಕೂ ಶ್ಯೂರಿಟಿ ಆಗಿಬಿಡ್ತಕ್ಕಂಥದ್ದು, ಈ ಥರ ಎಲ್ಲ ಮಾಡಬೇಡಿ. ಇದು ತುಂಬ ವೀಕ್ ಇದೆ. ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಬಲಹೀನವಾಗಿದೆ.
ಬುದ್ಧಿಬಲ ಹೋಗುತ್ತೆ, ಉನ್ನತ ಶಿಕ್ಷಣದವರೆಗೆ ತೊಂದರೆ ಇದೆ, ಯಾವುದೋ ಮನಸ್ಸು ಚಂಚಲವಾಗ್ಬಿಡುತ್ತೆ, ಈ ಥರದ್ದೆಲ್ಲ ತೊಡಗು ಸೂಚಿಸ್ತಾ ಇದೆ. ಇದಕ್ಕೇನಪ್ಪ ಪರಿಹಾರ? ಮೀನರಾಶಿಯವರು ವಾರ ಇಡೀ ಸ್ವಲ್ಪ ಒಳ್ಳೆಯ ಫಲವನ್ನು ಕಾಣ್ತೀರ ವಾರದ ಆದಿಯಲ್ಲಿ, ಕೊನೆಗೆ ಸ್ವಲ್ಪ ತೊಡಕಿದೆ. ಈ ಕಾರಣದಿಂದಾಗಿ ಲಲಿತಾರಾಧನೆ, ಲಲಿತಾ ಪರಮೇಶ್ವರಿ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಹೇಳಿಕೊಳ್ಳೋದು ತುಂಬ ತುಂಬ ಒಳ್ಳೆಯದು. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮಃ. ಈ ಮಂತ್ರ ಹೇಳ್ಕೊಳ್ಳಿ 108 ಬಾರಿ, ತುಂಬ ಸಹಾಯವಾಗುತ್ತೆ. ಇವು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲದ ಜೊತೆಗೆ ತೊಡಕುಗಳಿಗಿರುವಂತಹ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.